ರಾಜ್ಯ ಸರ್ಕಾರ ರಿಟೇಲ್ ಸೇಲ್ಸ್ ಟ್ಯಾಕ್ಸ್ ಹೆಚ್ಚಳಗೊಳಿಸಿದೆ. ಹೀಗಾಗಿ ಪೆಟ್ರೋಲ್ ಮತ್ತು ಡೀಸೆಲ್ ದರ ಭಾರಿ ಏರಿಕೆ ಕಂಡಿದೆ. ಈ ಸಂದರ್ಭದಲ್ಲಿ ಚಿತ್ರದುರ್ಗ ನಗರದಲ್ಲಿ ಪೆಟ್ರೋಲ್ ಬಂಕಲ್ಲಿ ಯಾವ ರೀತಿಯ ಪರಿಸ್ಥಿತಿ ಇದೆ ನೋಡೋಣ ಬನ್ನಿ. ಸಾಕಷ್ಟು ಜನ ಈ ಒಂದು ಪೆಟ್ರೋಲ್ ಡೀಸೆಲ್ ರೇಟ್ ಹೆಚ್ಚಾಗಿರ್ತಕ್ಕಂಥ ಸುದ್ದಿ ತಿಳಿದಾಕ್ಷಣ ಪೆಟ್ರೋಲ್ ಬಂಕ್ನತ್ತ ಬರ್ತಾ ಇದ್ದಾರೆ. ಹೀಗಾಗಿ ಅವರು ಪೆಟ್ರೋಲ್ ರೇಟ್ ಎಷ್ಟಾಗಿದೆ ಅಂತಕ್ಕಂಥದ್ದನ್ನು ಪೆಟ್ರೋಲ್ ಬಂಕ್ನ ಸಿಬ್ಬಂದಿಗೆ ಕೇಳ್ತಕ್ಕಂಥ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಈ ಒಂದು ಏನು ಪೆಟ್ರೋಲ್ ಮತ್ತು ಡೀಸೆಲ್ ದರ ಏರಿಕೆ ಆಗಿದೆ, ಈ ಬಗ್ಗೆ ಸಾಕಷ್ಟು ಜನ ಇಲ್ಲಿ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ಅಂತ ಹೇಳಬೇಕಾಗ್ತದೆ. ಪ್ರತಿ ಸಲ ಈ ರೀತಿ ಪೆಟ್ರೋಲ್ 3 ರೂಪಾಯಿ 4 ರೂಪಾಯಿ ಜಂಪ್ ಆದರೆ, ಡೀಸೆಲ್ 3 ರೂಪಾಯಿ 4 ರೂಪಾಯಿ ಜಂಪ್ ಆದರೆ ಬದುಕು ನಡೆಸೋದು ಹೇಗೆ ಅಂತಕ್ಕಂಥ ಪ್ರಶ್ನೆಯನ್ನು ಕೂಡ ಜನ ಮಾತಾಡ್ತಿದ್ದಾರೆ. ಈ ಸಂದರ್ಭದಲ್ಲಿ ಪೆಟ್ರೋಲ್ ಬಂಕಿಗೆ ಬಂದಿರತಕ್ಕಂಥ ಗ್ರಾಹಕರನ್ನು ನಾನು ಮಾತಾಡ್ತಕ್ಕಂಥ ಪ್ರಯತ್ನವನ್ನು ಮಾಡ್ತೇನೆ. ಬ್ರದರ್, ಈಗ ಪೆಟ್ರೋಲು ಡೀಸೆಲ್ ದರ ಹೆಚ್ಚುಗೊಳಿಸಿದೆ ರಾಜ್ಯ ಸರ್ಕಾರ, ನೀವೇನು ಹೇಳ್ತೀರಿ? ಸರ್, ಈಗ 3 ರೂಪಾಯಿ ಜಾಸ್ತಿ ಇದು ಮಾಡಿದಾರಲ್ಲ, ಪೆಟ್ರೋಲಿಗೆ 3 ರೂಪಾಯಿ ಜಾಸ್ತಿ ಮಾಡಿದ್ದಾರೆ, ಡೀಸೆಲಿಗೆ 3.5 ರೂಪಾಯಿ ಜಾಸ್ತಿ ಮಾಡಿದ್ದಾರೆ. ಆ 3.5 ರೂಪಾಯಿ ಜಾಸ್ತಿ ಮಾಡಿರೋದು ಏನಕ್ಕೆ ಮಾಡಿದ್ದಾರೆ ಸರ್? ಏನಕ್ಕೆ ಜಾಸ್ತಿ ಮಾಡಿದ್ದಾರೆ ಸರ್? ಅದು ಯಾರ ಹತ್ರ ಸರ್ ಈಗ ಸರ್ಕಾರದಲ್ಲಿ ದುಡ್ಡಿಲ್ವಾ? ಏನಿಲ್ಲ, ಪ್ರತಿಯೊಂದರಲ್ಲಿ ಈಗ 3.5 ರೂಪಾಯಿ ಜಾಸ್ತಿ ಮಾಡಿದ್ರಲ್ಲ, ಏನಕ್ಕೆ ಸರ್ ಜಾಸ್ತಿ ಮಾಡಿದ್ದಾರೆ ಸರ್? ಅಟ್ ಎ ಟೈಮು ಸರಿ ಲಾಸ್ಟ್ ಕಮ್ಮಿ ಮಾಡೋದಾಗಲಿ ಸರ್, 1 ರೂಪಾಯಿ 50 ಪೈಸೆ ಜಾಸ್ತಿ ಕಡಿಮೆ ಮಾಡಿದ್ದಾರೆ ಅಷ್ಟೇ. ಬಟ್ 3.5 ರೂಪಾಯಿ ಕಡಿಮೆ ಮಾಡಿದ್ರೆ 3.5 ರೂಪಾಯಿ ಜಾಸ್ತಿ ಏನು ಕಡಿಮೆ ಮಾಡಿದರೆ ಏನು ಮಾಡಿದ್ದಾರೆ ಸರ್? ಅದು 3.5 ರೂಪಾಯಿ ಒಂದೇ ಸರಿ ಜಾಸ್ತಿ ಮಾಡೋಂಥದ್ದು ಏನೈತೆ ಸರ್ ಅಲ್ಲಿ? ಸರ್, ಇದೇ ಲಾಸ್ಟ್ ಟೈಮಲ್ಲಿ ಇದೇ ಸರ್ಕಾರ ಇದ್ದಾಗ ಲಾಸ್ಟ್ 67 ರೂಪಾಯಿ 68 ರೂಪಾಯಿ ಇದ್ದಿದ್ದು, 70 ರೂಪಾಯಿ ಡೀಸೆಲ್ ಸರ್ ಇತ್ತು. ಅಂಥದ್ದು ಈಗ ಪ್ರೆಸೆಂಟ್ 86 ರೂಪಾಯಿ ರೇಟ್ ಇದ್ದಿದ್ದು ಒಂದೇ ಸರಿ 90 ರೂಪಾಯಿ ಡೀಸೆಲ್ ರೇಟ್ ಮಾಡಿದ್ರೆ ಎಲ್ಲಿಂದ ಇದು ಮಾಡ್ಬೇಕು ಸರ್? ಈಗ ಪೆಟ್ರೋಲ್ ರೇಟ್ 105 ರೂಪಾಯಿ ಇದೆ, 105 ರೂಪಾಯಿ ಎಲ್ಲಿಂದ ಮಾಡ್ಬೇಕು ಸರ್? ಈಗ ರಾಜ್ಯ ಸರ್ಕಾರ ಹಲವು ಗ್ಯಾರಂಟಿ ಯೋಜನೆಗಳನ್ನು ಕೊಡ್ತಾ ಇದೆ, ಪೆಟ್ರೋಲ್ ಡೀಸೆಲ್ ರೇಟ್ ಜಾಸ್ತಿಗೊಳಿಸಿದೆ, ಏನು ಹೇಳ್ತಾರೆ ಅವ್ರ ಬಗ್ಗೆ? ಸರ್, ಅದ್ರದ್ದು ಯಾರಿಂದ ಕೊಡ್ತಿದ್ದಾರೆ ಅವರು? ಸರ್ಕಾರದಿಂದ ಕೊಡ್ತಿದ್ದಾರೆ ಅಂತ ಹೇಳ್ತಿದ್ದಾರೆ, ಆ ಯೋಜನೆ ಕೊಡ್ತಿದ್ದಾರೆ ಸರ್, ಒಪ್ಕೊಂತೀನಿ ಇಲ್ಲ ಅಂತ ಹೇಳ್ತಾರೆ. ಬಟ್ ಯಾವ್ದರಿಂದ ಕೊಡ್ತಿದ್ದಾರೆ? ಯಾರಿಂದ? ಅವ್ರ ಮನೆಯಿಂದ ಕೊಡ್ತಿದ್ದೀರಾ? ಅವ್ರ ಮನೆಯಿಂದ ಕೊಟ್ಟಿದ್ರೆ ಬಿಡಪ್ಪ ಅನ್ಬೋದು, ಬಟ್ ಅವ್ರ ಮನೆಯಿಂದ ಏನು ಕೊಡ್ತಿಲ್ಲಲ್ಲ ಸರ್ ಅದು. ಇಲ್ಲೊಬ್ಬ ಮತ್ತೊಬ್ಬರು ಗ್ರಾಹಕರಿದ್ದಾರೆ, ಅವ್ರನ್ನ ಮಾತನಾಡ್ಸಕ್ಕಂಥ ಪ್ರಯತ್ನ ಮಾಡ್ತೀನಿ. ಬ್ರದರ್, ಈಗ ರಾಜ್ಯ ಸರ್ಕಾರ ಪೆಟ್ರೋಲ್ ಡೀಸೆಲ್ ದರವನ್ನು ಹೆಚ್ಚಳಗೊಳಿಸಿದೆ, ಎಲ್ಲ ರೇಟ್ ಮಾಡ್ತಿರೋದು. ಜನಕ್ಕೆ ಏನು ಮಾಡ್ತಿದ್ದಾರೆ, ಅಚ್ಚೇ ದಿನ ಆಯಂಗೆ ಅಂತ 10 ವರ್ಷ ಆಯ್ತು ಕೂತ್ಕೊಂಡು ಎಲ್ಲ ಡಬಲ್ ಆಗೈತೆ ರೇಟ್. 60 ರೂಪಾಯಿ ಇದ್ದಿದ್ದು ಪೆಟ್ರೋಲು 100 ರೂಪಾಯಿ ಆಗೈತೆ. ಇವಾಗ 40 ರೂಪಾಯಿ ಇದ್ದಿದ್ದು ಡೀಸೆಲ್ 80 ರೂಪಾಯಿಗೆ ಇರುತ್ತೆ. ಇನ್ನು ಗ್ಯಾಸಿಂದು 400 ರೂಪಾಯಿ ಇದ್ದಿದ್ದು 850 ರೂಪಾಯಿ 900 ರೂಪಾಯಿ ಆಗೈತೆ. ಇನ್ನು ಈ ಸರ್ಕಾರ ಎಲ್ಲೆಲ್ಲಿಗೆ ತೊಗೊಂಡೋಗಿ ಎಲ್ಲೆಲ್ಲಿಗೆ ನಿಲ್ಲಿಸ್ತತ್ತೋ ಬಡವ್ರ ಬಗ್ರಿಗಂತೂ ಜೀವನ ಮಾಡೋದು ಭಾಳ ಕಷ್ಟ ಆಗೈತೆ. ಇದು ನೋಡೋಕ್ಕೆ 2000 ರೂಪಾಯಿ ಕಮ್ಮಿ ಆಗ್ತಿದ್ದಾರೆ. ಅದು ಇನ್ನೊಂದು ಬಸ್ಸುಗಳು ಫ್ರೀ ಮಾಡಿದ್ದಾರೆ, ರೇಷನ್ ಕಾರ್ಡ್ ಅಕ್ಕಿ ಅದು ಎಲ್ಲ ಮಾಮೂಲಿ ಇದ್ದಿದ್ದೆ. ರೇಷನ್ ಕಾರ್ಡಿಂದು 2000 ರೂಪಾಯಿಗೆ 2000 ರೂಪಾಯಿ ಜಾಸ್ತಿ ಮಾಡಿದ್ದಾರೆ ಇವಾಗ ಎಲ್ಲದಕ್ಕೂ. ಚಿನ್ನ 40,000 ರೂಪಾಯಿ ಇದ್ದಿದ್ದು 75,000 ರೂಪಾಯಿಗೆ. ಇವಾಗ ಬಂಗಾರ ಎಲ್ಲ ಅಕ್ಕಿನೂ ಬಂಗಾರ ಕೊಂಡ್ಕೊಂಡು ತಿನ್ನಂಗೆ ಆಗುತ್ತೆ. ಇವಾಗ ಸರ್ಕಾರ ಇಲ್ಲಿಗೆ ಬಂದೈತೆ, ಇದ್ರ ಮುಂದೆ ಏನು ಮಾಡ್ತಾರೆ ಏನೋ. ಅಚ್ಚೆ ದಿನ ಎಲ್ಲ ಹೋಯ್ತು, ಹಳೆ ದಿನ ಬಂತು ಅಷ್ಟೇ. ಇದಿಷ್ಟು ಚಿತ್ರದುರ್ಗದ ಪೆಟ್ರೋಲ್ ಬಂಕ್ ಬಳಿ ಗ್ರಾಹಕರು ಆಕ್ರೋಶ ವ್ಯಕ್ತಪಡಿಸ್ತಿರ್ತಕ್ಕಂಥದ್ದು. ಕ್ಯಾಮ್ರಾ ಪರ್ಸನ್ ಮಂಜುನಾಥ್ ಜೊತೆ ಬಸವರಾಜ್ ಮಧುನೂರು, TV9 ಚಿತ್ರದುರ್ಗ.